ನಮಸ್ಕಾರ. ಅಶ್ವಮಂದಿರಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಅಂದು ರಾಮಾಯಣದಲ್ಲಿ ಸೀತೆ ಹನುಮಂತನಿಗೆ ರಾಮಮಂತ್ರ ದೀಕ್ಷೆಯನ್ನ ನೀಡಿದರೆ, ಇಂದು ಜಗದ್ಗುರುಗಳು ರಾಮದೂತರು ಎನಿಸಿಕೊಂಡಂತಹ ರಾಮಭದ್ರಾಚಾರ್ಯರು ಸೇನೆಯ ಮುಖ್ಯಸ್ಥರಿಗೆ ರಾಮಮಂತ್ರ ದೀಕ್ಷೆಯನ್ನ ನೀಡಿದ್ದಾರೆ. ರಾಮಾಯಣದ ಕಥೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಕಪಟ ವೇಷದಲ್ಲಿ ರಾವಣ ಸೀತೆಯ ಕುಟೀರಕ್ಕೆ ಬಂದು ಸೀತೆಯನ್ನ ಅಪಹರಿಸಿಕೊಂಡು ಲಂಕೆಗೆ ಹೋಗ್ತಾನೆ. ರಾಮ ಲಕ್ಷ್ಮಣರು ಸೀತೆಯ ಹುಡುಕಾಟದಲ್ಲಿದ್ದಾಗ ಇಡೀ ವಾನರ ಸೇನೆ ಜೊತೆಗೆ ವಾನರ ಸೇನೆಯ ಮುಖ್ಯಸ್ಥ ಭಜರಂಗಿ ಹನುಮಂತ ಸೀತೆಯನ್ನ ಹುಡುಕುವಲ್ಲಿ ಮುಖ್ಯ ಪಾತ್ರವನ್ನ ವಹಿಸಿಕೊಳ್ತಾನೆ. ಹೀಗೆ ರಾಮ ಸೀತೆಯರು ವಿಯೋಗದಲ್ಲಿದ್ದಾಗ ಸೀತೆಯನ್ನ ಹುಡುಕಿಕೊಂಡು ಹನುಮಂತ ಲಂಕೆಗೆ ಬರ್ತಾನೆ. ಸೀತೆಯನ್ನ ಆತ ನೋಡಿರೋದೇ ಇಲ್ಲ. ಸೀತೆ ಹೇಗಿದ್ದಾಳೆ, ಆಕೆ ಹೇಗೆ ಕಾಣಬಹುದು, ಕೇವಲ ಆಕೆಯ ಗುಣಗಳನ್ನ ಮಾತ್ರ ಕೇಳಿರ್ತಾನೆ ಹನುಮಂತ. ಆ ಗುಣಲಕ್ಷಣಗಳಿಂದನೇ ಸೀತೆಯನ್ನ ಕಂಡು ಹಿಡಿಬೇಕು ಅಂತ ಹೇಳಿ ಲಂಕೆಗೆ ಬರ್ತಾನೆ. ಲಂಕೆಗೆ ಬಂದು ಸೀತೆಯನ್ನ ಅರಸುತ್ತಾ ಸಾಗುತ್ತಿರ್ಬೇಕಾದ್ರೆ ಆತನಿಗೆ ಕಂಡು ಬಂದದ್ದು ಅಶೋಕವನ. ಹೀಗೆ ಅಶೋಕವನದಲ್ಲಿ ಸೀತೆ ಏನಾದ್ರೂ ಇರಬಹುದಾ ಅಂತ ಹೇಳಿ ಸಂಚಾರ ಮಾಡ್ತಾ ಅಶೋಕವನಕ್ಕೆ ಬರ್ತಾನೆ. ಆ ಅಶೋಕ ವೃಕ್ಷದ ಕೆಳಗೆ ಒಬ್ಬ ಸಾಧ್ವಿ ಹೆಂಗಸು ಮಲಿನ ಬಟ್ಟೆಯಲ್ಲಿ ಮುಖ ಬಾಡಿದಂತೆ ನಿಸ್ತೇಜಳಾಗಿ ಕುಳಿತಿರ್ತಾಳೆ. ಆದರೆ ಆಕೆಯ ಕಣ್ಣುಗಳಲ್ಲಿ ಹೊಮ್ಮುತ್ತಿರುವಂತಹ ಕಾಂತಿ ಏನಿದೆಯಲ್ಲ, ಅದು ಹನುಮಂತನಿಗೆ ಅನ್ಸುತ್ತೆ ಈಕೆ ಆ ಸಾಧ್ವಿ ಸೀತೆಯೇ ಇರಬಹುದು ಅಂತ ಹೇಳಿ ಅನ್ಕೋತಾನೆ. ಒಮ್ಮೆಯೇ ಹನುಮಂತ ಸೀತೆಯ ಮುಂದೆ ಬಂದು ನಾನು ರಾಮದೂತ ಹನುಮಂತ ಅಂತ ಪರಿಚಯಿಸಿಕೊಳ್ಳೋದಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಹನುಮಂತ ಮಹಾ ಸೈಕಾಲಜಿಸ್ಟ್. ಹನುಮಂತ ಏನ್ ಮಾಡ್ತಾನೆ, ಮರದ ಮೇಲೆ ಹೋಗಿ ಕುಳಿತುಕೊಳ್ತಾನೆ. ಅಲ್ಲಿ ನಡೀತಿರುವಂತಹ ಚಟುವಟಿಕೆಗಳನ್ನ ಗಮನಿಸಬೇಕು ಅನ್ಕೋತಾನೆ. ಅದು ರಾಕ್ಷಸರ ವನ, ರಾವಣನ ಅಧಿಪತ್ಯದಲ್ಲಿ ಇದ್ದಂತ ವನ. ರಾಕ್ಷಸಿಯರು ಸೀತೆಗೆ ಮಹಾ ಉಪಟಳವನ್ನ ಕೊಡ್ತಿರ್ತಾರೆ. ರಾವಣನನ್ನ ನೀನು ಒಪ್ಪಿಕೋ ಅಂತ ಬಲವಂತ ಮಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಸೀತೆಗೆ ಅಲ್ಲಿ ಸಹಾನುಭೂತಿ ತೋರಿಸ್ಲಿಕ್ಕೆ ಇದ್ದಂಥವರು ಇಬ್ಬರೇ. ಒಬ್ಬರು ವಿಭೀಷಣನ ಮಗಳಾದ ಅನಲೆ, ಮತ್ತೊಬ್ಬಳು ರಾಕ್ಷಸಿ ತ್ರಿಜಟೆ. ಹೀಗೆ ರಾಕ್ಷಸಿಯರ ಉಪಟಳದ ಮಧ್ಯೆ ಸೀತೆ ಕುಳಿತಿದ್ದಾಗ ಹನುಮಂತ ಅದನ್ನೆಲ್ಲ ನೋಡಿ ಗಮನಿಸ್ತಿರ್ತಾನೆ. ಸೀತೆಯ ಮುಂದೆ ಒಮ್ಮೆ ಪ್ರತ್ಯಕ್ಷವಾಗಿ ಮಾತನಾಡದೆ ಆತ ಮರದ ಮೇಲೆಯೇ ಕುಳಿತು ರಾಮನ ಗುಣಗಾನವನ್ನ ಪದ್ಯ ಮಾಡಿ ಸ್ತೋತ್ರ ಮಾಡಿ ಹಾಡ್ಲಿಕ್ಕೆ ಶುರು ಮಾಡ್ತಾನೆ. ರಾಮನು ಹೇಗಿದ್ದಾನೆ, ಅವನ ಗುಣಲಕ್ಷಣಗಳೇನು, ರಾಮ ಲಕ್ಷ್ಮಣರ ಕಥೆಗಳೇನು, ಈ ಹಿಂದೆ ನಡೆದಂತಹ ಎಲ್ಲ ಕಥೆಗಳನ್ನ ಹನುಮಂತ ಪದ್ಯದ ರೂಪದಲ್ಲಿ ಮರದ ಮೇಲೆಯೇ ಕುಳಿತು ಹಾಡ್ಲಿಕ್ಕೆ ಶುರು ಮಾಡ್ತಾನೆ. ಸೀತೆಗೆ ಆಶ್ಚರ್ಯ, ಏನಿದು, ಅದು ರಾವಣನ ಲಂಕೆಯಲ್ಲಿ, ಈ ಅಶೋಕವನದಲ್ಲಿ ನನ್ನ ರಾಮ ಪ್ರಭು ಶ್ರೀರಾಮನ ಬಗ್ಗೆ ಇಷ್ಟು ಸುಂದರವಾದ ಪದ್ಯಗಳನ್ನ ಕಟ್ಟಿ ಹಾಡ್ತಿರೋರು ಯಾರು ಅಂತ ಒಂದು ಕ್ಷಣ ಆಶ್ಚರ್ಯಗೊಳ್ತಾಳೆ. ಆಗ ಹನುಮಂತ ಸೀತೆಯ ಮುಂದೆ ಬರ್ತಾನೆ. ಸೀತೆಯ ಮುಂದೆ ಬಂದು ವಿನಮ್ರನಾಗಿ ಕೈ ಜೋಡಿಸಿ ಸೀತೆಗೆ ನಮಸ್ಕರಿಸಿ ತನ್ನ ಪರಿಚಯವನ್ನ ಮಾಡಿಕೊಳ್ತಾನೆ. ಅಮ್ಮ, ನಾನು ರಾಮ ಭಕ್ತ, ರಾಮದೂತ ಹನುಮ. ಆ ರಾಮನೇ ನನ್ನನ್ನ ಇಲ್ಲಿಗೆ ಕಳಿಸಿದ್ದಾನೆ. ನಿಮ್ಮನ್ನ ಅರಸಿಕೊಂಡು ನಮ್ಮ ವಾನರ ಸೇನೆ ಎಲ್ಲ ಕಡೆ ಸಂಚರಿಸ್ತಾ ಇದೆ. ಇಂದು ನಿಮ್ಮ ದರ್ಶನ ಭಾಗ್ಯ ನನಗೆ ದೊರಕಿದೆ ಅಂತ ಹೇಳಿ ವಿನಮ್ರನಾಗಿ ಹನುಮಂತ ನಮಸ್ಕರಿಸ್ತಾನೆ. ಸೀತೆಗೆ ಒಂದು ಥರದ ಸಂತೋಷ ಆದರೂ ಕೂಡ ಆಕೆ ನಂಬೋದಿಲ್ಲ. ಯಾಕೆ ಅಂದ್ರೆ ರಾಕ್ಷಸರ ಮಧ್ಯೆ ರಾಕ್ಷಸನ ಗುಣಗಳನ್ನ ಆಕೆ ಈಗಾಗಲೇ ನೋಡಿರ್ತಾಳೆ. ಕಪಟ ವೇಷದಲ್ಲಿ ಎಲ್ಲ ರಾಕ್ಷಸರು ಬಂದು ನಾನಾ ವೇಷಗಳನ್ನ ಧರಿಸಿ ಆಕೆಗೆ ಮೋಸ ಮಾಡಿದ್ದನ್ನ ನೆನಪಿಸಿಕೊಂಡು ನೀನು ರಾಮದೂತನ, ರಾಮನೇ ನಿನ್ನನ್ನ ಕಳಿಸಿದನ, ನಾನು ನಂಬೋದಿಲ್ಲ. ನಾನು ಹೇಗೆ ನಂಬಲಿ? ಅಕಸ್ಮಾತ್ ನಾನು ನಂಬಬೇಕಾದ್ರೆ ನೀ ಹೇಳು, ರಾಮ ಹೇಗಿದ್ದಾನೆ? ರಾಮನನ್ನ ನೀ ನೋಡಿದ್ದೀಯಾ? ನನ್ನ ಪ್ರಭು ಶ್ರೀರಾಮನನ್ನ ನೀ ನೋಡಿದ್ದೇ ಆದರೆ ಅವನು ಹೇಗಿದ್ದಾನೆ ಹೇಳು, ಅವನ ಗುಣಲಕ್ಷಣಗಳನ್ನ ಹೇಳು ಅಂತ ಹನುಮಂತನಿಗೆ ಸೀತೆ ಕೇಳ್ತಾಳೆ. ಆಗ ಹನುಮಂತ ರಾಮನ ಗುಣ ಸ್ತೋತ್ರ ಪದ್ಯಗಳನ್ನ ಭಕ್ತಿಯಿಂದ ಹಾಡ್ಲಿಕ್ಕೆ ಶುರು ಮಾಡ್ತಾನೆ. ತನ್ನ ಪ್ರಭು ರಾಮ ಹೇಗಿದ್ದಾನೆ, ಅವನ ಆಕಾರವೇನು, ಅವನ ಗುಣಗಳೇನು, ಅವನ ಮುಖ ಕಮಲದ ಕಾಂತಿ ಎಂಥದ್ದು, ಕಣ್ಣುಗಳ ಕಾಂತಿ ಎಂಥದ್ದು, ಸದಾ ಮಂದಸ್ಮಿತನಾದ ರಾಮ ಹೇಗೆಲ್ಲ ಕಾಣ್ತಾನೆ, ಅವನ ಸುಂದರ ರೂಪವನ್ನ ಗುಣಲಕ್ಷಣಗಳನ್ನ ಹನುಮಂತ ವರ್ಣಿಸ್ಲಿಕ್ಕೆ ಶುರು ಮಾಡ್ತಾನೆ. ಸೀತೆಗೆ ಆಗ ನಂಬಿಕೆ ಬರ್ತದೆ. ಯಾಕೆ ಗೊತ್ತಾ, ಪ್ರಭು ಶ್ರೀರಾಮನನ್ನ ಸೀತೆಯ ನಂತರ ಸರಿಯಾಗಿ ಬಲ್ಲವನು ಹನುಮನು ಮಾತ್ರ.
ಅದಕ್ಕಾಗಿ ಸೀತೆ ಹನುಮನ ಪದ್ಯಗಳನ್ನ ಕೇಳ್ತಾ, ರಾಮನ ವರ್ಣನೆಗಳನ್ನ ಕೇಳ್ತಾ, ಹೌದು ಈತ ರಾಮದೂತನೇ ಇರಬೇಕು, ಇವನು ರಾಮನಿಂದಲೇ ಬಂದಿರಬೇಕು ಅನ್ನೋದನ್ನ ನಂಬುತ್ತಾಳೆ. ಆಗ ಹನುಮಂತ ರಾಮ ಕೊಟ್ಟ ಮುದ್ರಿಕೆಯನ್ನ, ಉಂಗುರವನ್ನ ಸೀತೆಗೆ ಕೊಡ್ತಾನೆ. ಅಮ್ಮ, ರಾಮನೇ ನನ್ನನ್ನ ಕಳಿಸಿದ್ದು, ತೆಗೆದುಕೊಳ್ಳಿ ಈ ಉಂಗುರವನ್ನ ಅಂತ ಹೇಳಿ ಕೊಡ್ತಾನೆ. ಸೀತೆ ಒಂದು ಥರದ ಆಶ್ಚರ್ಯ, ಸಂತೋಷದ ಜೊತೆಗೆ ರಾಮನ ಕುಶಲೋಪರಿಯನ್ನ ಕೇಳಲಿಕ್ಕೆ ನಿಲ್ತಾಳೆ. ಹೇಗಿದ್ದಾನೆ ನನ್ನ ಪ್ರಭು ಶ್ರೀರಾಮ? 10 ತಿಂಗಳಾಯಿತು ಇಲ್ಲಿ ಬಂದು, ರಾವಣ ಕೊಟ್ಟ ಅವಧಿ 2 ತಿಂಗಳಿದೆ. ನನ್ನ ರಾಮನು ಬರ್ತಾನ? ನನ್ನ ರಾಮನು ನನ್ನನ್ನ ಲಂಕೆಯಿಂದ ಬಿಡಿಸಿ ಕರೆದುಕೊಂಡು ಹೋಗ್ತಾನ? ಅಂತೆಲ್ಲ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಶುರು ಮಾಡ್ತಾಳೆ. ಆಗ ಹನುಮಂತ ಹೇಳ್ತಾನೆ, ಅಮ್ಮ, ನೀವಿಲ್ಲದೆ ರಾಮ ನಿಸ್ತೇಜನಾಗಿ ಹೋಗಿದ್ದಾನೆ. ನೀವಿಲ್ಲದೆ ರಾಮನನ್ನ ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ. ಆಹಾರ ನಿದ್ರೆಗಳನ್ನು ತ್ಯಜಿಸಿ ರಾಮ ಚಿಂತಾಕ್ರಾಂತನಾಗಿದ್ದಾನೆ. ಒಂದೊಮ್ಮೆ ನಿದ್ದೆಯಲ್ಲಿ ಜಂಪು ಹತ್ತಿದರೂ ಎದ್ದ ತಕ್ಷಣ, ಕಣ್ಣು ಬಿಟ್ಟ ತಕ್ಷಣ ಅವನ ಬಾಯಿಂದ ಬರುವ ಹೆಸರೇ ಸೀತೆ. ರಾಮ ನಿಮ್ಮದೇ ಚಿಂತೆಯಲ್ಲಿ ತೊಡಗಿದ್ದಾನಮ್ಮ ಎಂದೆಲ್ಲಾ ವಿವರಣೆಯನ್ನ ಕೊಡ್ತಾನೆ. ಆಗ ಸೀತೆ ಕೇಳ್ತಾಳೆ, ಅಲ್ಲ, ನೀನು ಇಷ್ಟು ದೊಡ್ಡ ಸಮುದ್ರವನ್ನ ಲಂಘಿಸಿ ಸಮುದ್ರದಿಂದ ಹಾರಿ ಈ ಲಂಕೆಗೆ ಬಂದಿದ್ದೀಯಾ? ಆದರೆ ರಾಮ ಲಕ್ಷ್ಮಣರು ಇಲ್ಲಿ ಬರ್ಲಿಕ್ಕೆ ಹೇಗೆ ಸಾಧ್ಯ? ನೀನೇನೋ ಬಲಶಾಲಿ, ಮಹಾಪರಾಕ್ರಮಿ, ಆದರೆ ಎಲ್ಲ ವಾನರ ಸೈನ್ಯರು ಇಲ್ಲಿ ಬರ್ಲಿಕ್ಕೆ ಹೇಗೆ ಸಾಧ್ಯ? ನನ್ನನ್ನ ರಾಮ ಲಕ್ಷ್ಮಣರ ಒಟ್ಟಿಗೆ ಬಂದು ಕರ್ಕೊಂಡು ಹೋಗ್ಲಿಕ್ಕೆ ನಿಂಗೆ ಸಾಧ್ಯವಿದೆಯಾ ಅಂತೆಲ್ಲ ಪ್ರಶ್ನೆಗಳನ್ನ ಕೇಳ್ತಾಳೆ. ಜೊತೆಗೆ ಹೇಳ್ತಾಳೆ, ರಾಮನಿಗೆ ತಿಳಿಸು, ಬೇಗ ಬಂದು ನನ್ನನ್ನು ಕರೆದುಕೊಂಡು ಹೋಗುವಂತೆ ತಿಳಿಸು, ಇಲ್ಲ ರಾವಣ ಕೊಟ್ಟ ಅವಧಿಯು ಮುಗಿಲಿಕ್ಕೆ ಬರ್ತಾ ಇದೆ, ನಾನಿನ್ನೇನು ಆತ್ಮಹತ್ಯೆಯನ್ನ ಮಾಡಿಕೊಂಡು ಬಿಡ್ತೀನಿ ಅಂತ ಸೀತೆ ಹೇಳಲಿಕ್ಕೆ ನಿಲ್ತಾಳೆ. ಆಗ ಹನುಮಂತ ಹೇಳ್ತಾನೆ, ಅಮ್ಮ, ಸಾಧ್ಯವಿದೆ. ನಾನು ಬಲಶಾಲಿ, ನಾನು ಪರಾಕ್ರಮಿ, ನನ್ನಂತೆ ಅನೇಕ ಪರಾಕ್ರಮಶಾಲಿಗಳು ವಾನರರು ನಮ್ಮ ಸೈನ್ಯದಲ್ಲಿದ್ದಾರೆ. ಆದರೆ ನಮ್ಮ ಸೈನ್ಯಕ್ಕೆ ಇರುವ ಶಕ್ತಿ ಮಹಾಬಲ ಅಂದರೆ ಅದು ರಾಮನ ಮೇಲಿರುವ ನಮ್ಮ ಭಕ್ತಿ ಮಾತ್ರವಮ್ಮ. ಆ ಭಕ್ತಿಯ ಶಕ್ತಿಯಿಂದಲೇ ನಾವು ಯುದ್ಧವನ್ನ ಜಯಿಸ್ತೇವಮ್ಮ. ವಾನರರ ಸೇನೆಯೊಡರೆ ರಾಮ ಲಕ್ಷ್ಮಣರು ಖಂಡಿತವಾಗಿಯೂ ಇಲ್ಲಿಗೆ ಬರುತ್ತಾರೆ, ಜೊತೆಗೆ ರಾವಣನನ್ನ ಕೊಂದು ನಿಮ್ಮನ್ನ ಖಂಡಿತವಾಗಿಯೂ ಕರೆದುಕೊಂಡು ಹೋಗ್ತಾರೆ ಅನ್ನೋ ಮಾತನ್ನ ಹನುಮಂತ ಹೇಳ್ತಾನೆ. ಈ ಎಲ್ಲ ಮಾತುಗಳನ್ನ ಕೇಳಿ ಸೀತೆ ಅತ್ಯಂತ ಪ್ರಸನ್ನಳಾಗ್ತಾಳೆ. ಸೀತೆ ಮನಸ್ಪೂರ್ವಕವಾಗಿ ಹನುಮಂತನಿಗೆ ಅನುಗ್ರಹ ಮಾಡ್ತಾಳೆ. ಇಷ್ಟು ರಾಮ ಭಕ್ತಿಯನ್ನ ಹೊಂದಿದಂಥ ರಾಮದೂತ ನೀನು, ಕೇವಲ ರಾಮನಾಮ ಮಂತ್ರದ ಮಹಾಶಕ್ತಿಯಿಂದಲೇ ಈ ಯುದ್ಧವನ್ನ ಜಯಿಸುವಂತೆ ಆಶೀರ್ವಾದ ಮಾಡ್ತಾಳೆ ಸೀತೆ. ಹೀಗೆ ರಾಮ ಮಂತ್ರದ ಮಹಾಶಕ್ತಿಯಿಂದ ಇಡೀ ರಾಮ ಸೇನೆಯನ್ನ ಬಲಗೊಳಿಸಿ ದಿಗ್ವಿಜಯವನ್ನ ಸಾಧಿಸುವಂತೆ ಹನುಮಂತನಿಗೆ ಆಶೀರ್ವಾದವನ್ನ ಮಾಡ್ತಾಳೆ ಸೀತೆ. ಜೊತೆಗೆ ತನ್ನ ಗುರುತಿಗಾಗಿ ರಾಮನಿಗೆ ಕೊಡುವುದಕ್ಕಾಗಿ ತನ್ನ ತುರುವಿನಲ್ಲಿ ಧರಿಸಿದಂತಹ ಚೂಡಾಮಣಿಯನ್ನ ಹನುಮಂತನ ಕೈಗೆ ಕೊಡ್ತಾಳೆ. ಇದನ್ನು ತೆಗೆದುಕೊಂಡು ಹೋಗಿ ರಾಮನಿಗೆ ನನ್ನ ಕುಶಲ ವಾರ್ತೆಯನ್ನ ತಿಳಿಸು ಎಂದು ಆಶೀರ್ವಾದ ಮಾಡಿ ಕಳಿಸ್ತಾಳೆ ಸೀತೆ. ಹೀಗೆ ಅಂದು ರಾಮಾಯಣದಲ್ಲಿ ಸೀತೆ ನೀಡಿದ ರಾಮ ಮಂತ್ರದ ದೀಕ್ಷೆಯಿಂದ ಇಡೀ ವಾನರ ಸೇನೆ, ಇಡೀ ರಾಮ ಸೇನೆ ಯುದ್ಧದಲ್ಲಿ ರಾವಣನನ್ನ ಕೊಂದು ಲಂಕೆಯನ್ನು ಭೇದಿಸಿ ಮಹಾರಾಮಾಯಣವನ್ನೇ ನಡೆಸ್ತಾರೆ. ಹಾಗೆ ಇಂದು ರಾಮದೂತರು ಭಾರತದ ಅತ್ಯುನ್ನತ ಪ್ರಶಸ್ತಿಗೆ ಭಾಜನರಾದಂಥ ಪದ್ಮ ವಿಭೂಷಣ ಜಗದ್ಗುರುಗಳು ರಾಮಭದ್ರಾಚಾರ್ಯರು ನಮ್ಮ ಭಾರತದ ಸೇನೆಯ ಮುಖ್ಯಸ್ಥರಿಗೆ ರಾಮ ಮಂತ್ರದ ದೀಕ್ಷೆಯನ್ನ ನೀಡೋದರ ಜೊತೆಗೆ ಗುರುದಕ್ಷಿಣೆಯಾಗಿ ಪಾಕ್ ಆಕ್ರಮಿತ ಕಾಶ್ಮೀರ, ನಮ್ಮ ಭಾರತದ ಮಣಿಮುಕುಟ ಕಾಶ್ಮೀರವನ್ನ ಗುರುದಕ್ಷಿಣೆಯಾಗಿ ಕೇಳಿ ಬೇಡಿಕೆ ಇಟ್ಟಿದ್ದಾರೆ. ಬಹುಶಃ ಇದೊಂದು ಸಂದರ್ಭ, ಭಾರತೀಯರೆಲ್ಲರಲ್ಲಿಯೂ ಪಾಕ್ ಆಕ್ರಮಿತ ಕಾಶ್ಮೀರ ಇನ್ನೇನು ನಮ್ಮದಾಗಬಹುದು ಎಂಬಂಥ ಕನಸು ಚಿಗುರೊಡೆದಿದೆ. ಖಂಡಿತವಾಗಿಯೂ ಅದು ಸಾಧ್ಯವಿದೆ. ಗುರುವಿನ ಅನುಗ್ರಹದಿಂದ ಭಾರತದ ಮಣಿಮುಕುಟ ಕಾಶ್ಮೀರ ಮತ್ತೆ ಭಾರತೀಯರಿಗೆ ಸೇರಲಿ ಎಂಬುದೇ ನಮ್ಮೆಲ್ಲರ ಪ್ರಾರ್ಥನೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವಮಂದಿರ.